ಇವರು ಎಷ್ಟು ಜನ ಮಕ್ಕಳು ಸರ್? 2. ಇದು ಹೆಣ್ಮಗು, ಇನ್ನೊಂದು ಗಂಡು ಮಗು. ಹೆಣ್ಣು ಮಗು ಬಂದು 14 ವರ್ಷ, ಗಂಡು ಮಗು ಬಂದು ಒಂದು 5 ವರ್ಷ. ನಿನ್ನೆ ಯಾರ ಜೊತೆ ಹೋಗಿದ್ರು ಸರ್ ಅವರು? ಅವ್ರ ತಾಯಿ ತಂಗಿ ಇವರು. ಅಂದರೆ ಅವರು ಇಡೀ ಫ್ಯಾಮಿಲಿ ಅಂದರೆ ಕ್ರಿಕೆಟನ್ನು ಹೆಚ್ಚು ನೋಡ್ತಾ ಇದ್ರೆ ಹೆಂಗೆ? ಹುಚ್ಚ ಅವ್ರಿಗೆ ಕ್ರಿಕೆಟ್ ಹುಚ್ಚ ಅಂದರೆ ಅದು ವಿರಾಟ್ ಕೊಹ್ಲಿ ಅಂದರೆ ತುಂಬ ಇದು ಇಷ್ಟ ಅವ್ರಿಗೆ. ಅಲ್ಲಿ ಏನಾಗಿತ್ತು ಅಂತ ಏನಾದರೂ ಹೇಳಿದ್ರ ತಾಯಿಯವರು? ಹೇಳಿದ್ರು. ಏನಾಯ್ತಂತೆ ಸರ್ ಅಲ್ಲಿ ಗೇಟಲ್ಲಿ ಅನೌನ್ಸ್ ಮಾಡಿದಾರಂತೆ, 15 ಗೇಟಿಗೆ ಬನ್ನಿ, 15 ಗೇಟಿಗೆ ಬನ್ನಿ ಅಂತ. ಅಲ್ಲಿ ವ್ಯವಸ್ಥೆ ಮಾಡಿಲ್ಲಂತೆ. ಆ ಗೇಟ್ ಓಪನ್ ಮಾಡಿದ ತಕ್ಷಣ ನುಗ್ಗಿಬಿಟ್ರು. ಇವರ ಕೈಯಲ್ಲಿ ಇದ್ರೆ ಹೆಂಗೆ ಸರ್ ಆ ಮಗು? ಎಲ್ಲ ಮಗು ಕೈಯಲ್ಲಿ ಇಲ್ಲ. ಅವೆಲ್ಲ 3 ಜನ ಇದ್ರಲ್ಲ, ಆ ತೊಡವು ಯಾರ್ಯಾರು ಎಲ್ಲಿ ಬಿದ್ದವರೋ ಗೊತ್ತಿಲ್ಲ. ಆಮೇಲೆ ಅಲ್ಲೇ ಏನಾದ್ರು ಪ್ರಾಬ್ಲಮ್ ಆಯ್ತಲ್ಲ ಆಸ್ಪತ್ರೆ ಬಂದ ಮೇಲೆ? ಈ ಥರ ಹಾಸ್ಪಿಟ್ಲ್ ಬಂದಮೇಲೆ ಅವರು ಆಟೋ ಆಂಬುಲೆನ್ಸ್ ಇಲ್ಲ ಸರ್, ಬರೀ ಒಂದು ಆಟೋ ಇವರೇ ಮಾತಾಡಿಕೊಂಡು ಆಟೋದಲ್ಲಿ ಕರ್ಕೊಂಬಂದು ಬೋರಿಂಗ್ ಹಾಸ್ಪಿಟ್ಲ್ ಬಂದು ಅಲ್ಲೇ ಡಾಕ್ಟರ್ಸ್ ಯಾರೂ ಇದು ಮಾಡಿಲ್ಲ. ಅಂದರೆ ಅಲ್ಲಿ ಅಂದರೆ ನಿನ್ನೆ ಅವರು ಬೌರಿಂಗ್ ಆಸ್ಪತ್ರೆಗೆ ಅದೇ ವಿಚಾರ ಹೇಳ್ತಿದ್ರು. ಅಂದರೆ ಯಾವಾಗ ಒಂದು ಇನ್ಸಿಡೆಂಟ್ ಆಯ್ತು ಅದಾದ್ಮೇಲೆ ಅವ್ರಿಗೆ ತುರ್ತಾಗಿ ಅಲ್ಲಿ ಸ್ಪಂದನೆ ಸಿಕ್ಕಿಲ್ಲ, ತುಂಬ ಒದ್ದಾಡಿದ್ರು ಅಂತ. ಅದಾದಮೇಲೆ ಬೌರಿಂಗ್ ಆಸ್ಪತ್ರೆಗೆ ಅಲ್ಲಿಂದ ಹೊರಗಡೆ ಕರ್ಕೊಂಬರೋಕ್ಕೆ ತುಂಬ ಟೈಮ್ ಹಿಡಿತು, ಮತ್ತು ಅಲ್ಲಿಂದ ಆಸ್ಪತ್ರೆ ಬರೋಕ್ಕೆ ಕೂಡ ತುಂಬ ಟೈಮ್ ಹಿಡಿತು. ಇಲ್ಲೇ ಒಂದಿಷ್ಟು ಟೈಮ್ ಹೋಯಿತು ಅಂತ. ಅದೇ ಸರ್, ನಾವು ಏನಾದರೂ ಪ್ರೈವೇಟ್ ಹಾಸ್ಪಿಟಲ್ ಸಿಕ್ಕಿದ್ರೆ ಚೆನ್ನಾಗಿರೋದು. ಇವ್ರಿಗೆ ಇದು ಕಮ್ಮಿ ಆಯಿತು ಉಸಿರಾಟ. ಯಾರಿಗೆ ಸರ್? ಇವರಿಗೆ. ನಾನು ಹೋದಾಗನೂ ಪಲ್ಸ್ ಇತ್ತು. ನಾನು 5:15 ಹೋದೆ, ಅವಾಗಲೂ ಪಲ್ಸ್ ಇತ್ತು. ನೋಡಿದ್ರು, ನೋಡಿ ಕಂಡುಬಿಟ್ಟು ನೋಡೋರು, ಅದೇ ಲಾಸ್ಟ್. ಅದು ನಿನ್ನೆ ಅವರ ತಂದೆಯಲ್ಲಿ ಬಿಕ್ಕಲ್ ಸಲ್ತಿದ್ರು. ಮಗಳು ಓದಿನಲ್ಲಿ ತುಂಬ ಮುಂದೆ ಇರ್ತಿದ್ರು, ತುಂಬ ಆ್ಯಕ್ಟಿವ್ ಆಗಿರುವಂಥ ಹುಡುಗಿ ಅಂತ. ಎಲ್ಲದರಲ್ಲೇ ಆ್ಯಕ್ಟಿವ್, ಎಲ್ಲ ಸ್ಪೋರ್ಟ್ಸ್ ಆಗಲಿ, ಒಂದು ಡ್ರಾಯಿಂಗಲ್ಲಾಗಲಿ ಎಲ್ಲದರಲ್ಲಿ ಫಸ್ಟ್ ಇರ್ತದೆ ಸರ್. ಇವರು ಎಲ್ಲಿ ಓದ್ತಿದ್ರು ಸರ್ ಇವರು? ಇಲ್ಲೇ ಪೂರ್ವ ಪ್ರಜ್ಞಾ ಸ್ಕೂಲ್ ಸರ್, ಇಲ್ಲೇ ಮೇನ್ ರೋಡಲ್ಲಿ ಬೈರತಿ ಬಂಡಿದೆಲ್ಲ, ಇಲ್ಲಿ ಪೂರ್ವ ಪ್ರಜ್ಞಾ ಸ್ಕೂಲ್. ಇವ್ರು ಮೂಲತಃ ಎಲ್ಲಿಯವರು ಸರ್ ಇವರು? ಆಂಧ್ರದವರು. ಈಗ ಇವತ್ತು ಅಂತ್ಯ ಸಂಸ್ಕಾರ ಎಲ್ಲಿ ಆಗುತ್ತೆ ಸರ್? ಅಲ್ಲಿ ಊರಲ್ಲಿ ಸರ್, ಆಂಧ್ರದಲ್ಲಿ. ಎಷ್ಟು ಡಿಗ್ರಿಲಿಂದ ಇದಾಗ್ತಾರೆ ಸರ್ ಇಲ್ಲಿ? ನಮ್ಮ ಗಂಟೆ ಹೊಡಿದ್ವಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.